ಇವಾಗ ಏನಾದ್ರೂ ನಾನು ಆ ಇನೋವಾ ಪಕ್ಕ ನನ್ನ ಕಾರ್ನ ಪಾರ್ಕ್ ಮಾಡಬೇಕು ಅಂದ್ರೆ ಟಾಟಾ ಹ್ಯಾರಿಯರ್ .ev ಎಷ್ಟು ಈಸಿ ಅನ್ನೋದನ್ನ ಹೇಳ್ತೀನಿ ನೋಡಿ. ಆಟೋ ಪಾರ್ಕ್ ಅಸಿಸ್ಟ್ ಅಂತ ಒಂದು ಫೀಚರ್ ಇದೆ, ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ, ಇದು ಹೇಳ್ದಂಗೆ ಕೇಳುತ್ತೆ. ಈಗ ನಾನು ಸ್ಲಾಟ್ ನ ಸೆಲೆಕ್ಟ್ ಮಾಡಬೇಕು, ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಬ್ರೇಕ್ ಪೆಡಲಿಂದ ಕಾಲೆತ್ತದ ಅಷ್ಟೇ, ಅದಾಗದೆ ಪಾರ್ಕ್ ಆಗುತ್ತೆ ನೋಡಿ. ನಾನು ಆಕ್ಸಿಲರೇಟರ್ ಪೆಡಲ್, ಬ್ರೇಕ್ ಪೆಡಲ್ ಏನು ಪ್ರೆಸ್ ಮಾಡ್ತಾ ಇಲ್ಲ. ದ ಕಾರ್ ಈಸ್ ಮೂವಿಂಗ್ ಆನ್ ಇಟ್ಸ್ ಓನ್. ನೋಡಿ ಈಗ ಮುಂದೆ ಏನೋ ಅಬ್ಸ್ಟೆಕಲ್ ಇತ್ತು, ಸ್ಟಾಪ್ ಮಾಡ್ತು, ಅದೇ ಬ್ರೇಕ್ ಮಾಡ್ಕೊಂಡಿದೆ. ಈಗ ನೋಡಿ ಅಲ್ಲಿ ಕ್ಯಾಮ್ರಲೆಲ್ಲ ನೋಡ್ತಾ ಇರುತ್ತೆ, ಸ್ಟೇರಿಂಗು ಅದೇ ರೊಟೇಟ್ ಮಾಡುತ್ತೆ. ಅಕಸ್ಮಾತ್ ಕಾರ್ ಡ್ರೈವರ್ ಡೋರ್ ಏನಾದರೂ ಓಪನ್ ಮಾಡಿಬಿಟ್ರೆ ಅದಾಗದೇ ಸ್ಟಾಪ್ ಆಗುತ್ತೆ. ಇಟ್ ವಿಲ್ ಸೆನ್ಸ್ ಆನ್ ಇಟ್ಸ್ ಓನ್. ಬಂದೆ ಈಗ ಮೂವಿಂಗ್ ಬ್ಯಾಕ್. ನೋಡಿ ಕಾರ್ ಪಕ್ಕ ಎಲ್ಲಿ ಹೇಳಿದೆ ಕರೆಕ್ಟಾಗಿ ತಂದು ನಿಲ್ಲಿಸಿದೆ. ಫೀಚರ್ ಮಾತ್ರ ಸೂಪರ್ ಆ್ಯಕ್ಯುರೇಟು, ಒಂದು ಕಡೆ ಪ್ರಾಬ್ಲಮ್ ಆಗೋದಾಗಲಿ ಏನೂ ಆಗಲ್ಲ. ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಕನ್ನಡದಲ್ಲಿ ಬೇಗ ಕಾರ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ ಏನು ಹೇಳಿ, ಈಗಲೇ ಹೈಫೈಲ್ ಕನ್ನಡ ಹಾಕೋಣ ಫಾಲೋ ಮಾಡಿ.